ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವ್ರಿಗೂ ಆ್ಯಂಡ್ ಸೋಷಿಯಲ್ ಮೀಡಿಯಾ ಎಲ್ಲ ಇನ್ಫ್ಲುಯೆನ್ಸರ್ಸ್ ಎಲ್ಲ ಹುಡುಗರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ನಂದು ಧರ್ಮ ಅದು ಒಂಥರ ಆ ಒಂದು ಬಾಂಡಿಂಗೇ ಬೇರೆ ಥರ. ಇಟ್ಸ್ ಲೈಕ್ ತುಂಬ ಕಷ್ಟಗಳು ನೋಡ್ಕೊಂಡು ಬಂದಿದ್ದೀವಿ ನವಗ್ರಹದಿಂದ ಹಿಡಿದು. ಆ್ಯಂಡ್ ಬರ್ತಾ 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 ಐ ಯೂಸ್ ಟು ಆಲ್ವೇಸ್ ಟೆಲ್ ನನಗೆ, ಇಲ್ಲ ಧರ್ಮ, ಯು ಹ್ಯಾವ್ ಟು ಬ್ರೇಕ್. ಒಂದೇನಾದ್ರೂ ಚೇಂಜ್ ನೋಡಬೇಕು ಅಂದರೆ ನಾವು ಫಸ್ಟ್ ಚೇಂಜ್ ಆಗಬೇಕು ಅಂತ. ನಾನು ಯಾವಾಗ ಪ್ಯಾಕ್ಸ್ ಎಲ್ಲ ಮಾಡಿ ಅದಾದಮೇಲೆ ಐ ಐ ಏನೋ ಚಿಸಲ್ ಮೈ ಸೆಲ್ಫ್, ಅದಾದಮೇಲೆ ತುಂಬ ಜನ ನೋಡಿರ್ಬೋದು 6 ಪ್ಯಾಕ್ಸ್ ಹೋಗಿ 8 ಪ್ಯಾಕ್ಸ್ ಎಲ್ಲ ಮಾಡಿ ಅದಾದಮೇಲೆ ನಾನು ಒಂದು ಸ್ಟೆಪ್ ತಗೊಂಡಿದ್ದೆ. ನನ್ನ ಇಂಡಸ್ಟ್ರಿಯಲ್ಲಿ ಬೇರೆ ಥರದ್ದೇ ಕಾಣಿಸ್ಕೋಬೇಕು ಅಂತ. ಅಲ್ಲಿಂದ ಒಂದು ಇವತ್ತು ಯಾವುದೋ ಒಂದು ಫಂಕ್ಷನ್ಗೆ ಹೇಳ್ಬಿಟ್ಟು ಬಂದೆ. ಭಾಳ ಜನ ಹೇಳ್ತಾರೆ ಹೆಜ್ಜೆ ಹೆಜ್ಜೆಯಾಗಿ ಬೆಳೀತಾರೆ ಅಂತೇಳಿ, ಬಟ್ ನಾನು ಲೆಕ್ಕದಲ್ಲೇ ಬೆಳ್ಕೊಂಬಂದಿದ್ದೆ. ಸೊ ಅದು ನಾನು ಯಾವಾಗಲೂ ಹೇಳ್ತೀನಿ, ಒಬ್ಬ ದೊಡ್ಡ ಅಣ್ಣನ ಥರ, ದೊಡ್ಡವನ ಥರ ಯಾವಾಗಲೂ ನನ್ನ ಕಿರಿಯ ತಮ್ಮನಿಗೆ ಯಾವಾಗಲೂ ಹೇಳ್ತಿರ್ತೀನಿ, ಯು ಹ್ಯಾವ್ ಟು ಚೇಂಜ್ ಧರ್ಮ. ತುಂಬಾ ಚೇಂಜಸ್ ಆಗಬೇಕು ಧರ್ಮ ಅಂತ. ಈಗ ತಂದೆಯವರು ಹೇಳ್ತಿದ್ರು, ಅವನು ಅವತ್ತಿಂದ ಇವತ್ತಿನವರೆಗೂ ಅದೇ ಥರ ಇದ್ದಾನೆ, ಅದೇ ನಾಜೂಕಾಗಿದ್ದಾನೆ ಅಂತೇಳಿ. ಖಂಡಿತ ನಾನು ಅದೇ ಥರನೇ ಇದ್ದೀನಿ. ಬಟ್ ಎಲ್ಲೆಲ್ಲಿ ನಾವು ಎದ್ದು ನಿಂತ್ಕೋಬೇಕು ಅಲ್ಲಿ ಎದ್ದು ನಿಂತ್ಕೋಬೇಕು, ಎಲ್ಲೆಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಲೇಬೇಕು ಅಪ್ಪಾಜಿ. ಇಲ್ಲಾಂದರೆ ಭಾಳ ಕಷ್ಟ. ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ತಳ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಧರ್ಮ ಯು ಹ್ಯಾವ್ ಟು. ಬಟ್ ಇಲ್ಲಿ ಈ ಸಿನಿಮಾ ನನಗೆ ತುಂಬ ಇಷ್ಟ ಆಗಿದೆ. ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಐ ಫೆಲ್ಟ್ ದ ಡೈರೆಕ್ಟರ್ ಪುನೀತ್ ಸರ್ ಆಗಲಿ ಆ್ಯಂಡ್ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್, ಐ ಮೀನ್ ಎಕ್ಸ್ಕ್ಯೂಸ್ ಇಟ್, ಸಾರಿ ಐ ಗಾಟ್ ದ ರಾಂಗ್, ಅನುಷ್ ಅವರು ಆ್ಯಂಡ್ ಎಸ್ಪೆಷಲಿ DOP ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಐ ಫೆಲ್ಟ್ 25th ಸಿನಿಮಾ ಅಂದರೆ ಇದು ಅಂತ. ನಿಜ ತುಂಬ ನನಗೆ ಖುಷಿ ಆಯಿತು. ಬಿಕಾಸ್ ಯೂಸ್ ಟು ಟೆಲ್ ಮಿ, ನಾನು ತುಂಬ ಸಲ ಈ ಸಿನಿಮಾ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ಚಿನ್ಮಯ್ ಬರಪ್ಪ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈಸ್ ವಂಡರ್ಫುಲ್ ಆ್ಯಕ್ಟರ್ ಆಲ್ಸೋ. ಬಲರಾಮ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ರು. ಡೋಂಟ್ ಟೇಕ್ ಮಿ ರಾಂಗ್ ದಟ್ ಐ ಕಾಲ್ಡ್ ಹಿಮ್. ನಂಗೆ ತುಂಬ ಇಷ್ಟ ಆಗಿದ್ದೇನು ಅಂದರೆ ಈ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್. ಐ ಥಿಂಕ್ ನಿಮ್ಮ ಸ್ಕ್ರಿಪ್ಟಲ್ಲಿ ಅದೇ ಥರ ಏನು ಬರ್ಕೊಂಡು ಬಂದಿದ್ರು. ಆ್ಯಂಡ್ ಎಷ್ಟೊಂದು ಸಲ ನನಗೆ ನಿಮ್ಮ ಒಂದು ಏನು ಸ್ಕ್ರಿಪ್ಟ್ ವರ್ಕ್ ನಡೀತಿದೆ ಯೂಸ್ ಟು ಡಿಸ್ಕಸ್ ವಿತ್ ಮೀ. ಸ್ಕ್ರಿಪ್ಟಲ್ಲಿ ಕೂತ್ಕೋ ಧರ್ಮ ನೋಡು, ಆ್ಯಂಡ್ ನಮ್ಮ ಐಡಿಯಾಸ್ಗಳು ಏನೇನಿದೆಯೋ ವಿಲ್ ಆಲ್ ಸಿಟ್ ಟುಗೆದರ್. ಅಂದರೆ ಸಿನಿಮಾ ಏನು ಅಂದರೆ ಬರೀ ಒಂದು ಟೈಮಲ್ಲಿ ಹೋಗಿ ಸ್ಟಾರ್ಟ್ ಕಟ್ ಅಂದರೆ ಇವತ್ತಿಗೂ ನಾನು ವರ್ಕ್ ಮಾಡ್ತೀನಿ ಭಾಳಷ್ಟು. ಯಾಕಂದರೆ ಬಲರಾಮ ಅಂತ ಹಿಡಿದು ಮಾದೇವ ಅಂತ ಹಿಡಿದು ಐ ವಾಸ್ ದಿ ಪೋಸ್ಟ್ ಪ್ರೊಡಕ್ಷನ್ ಕ್ರಿಯೇಟಿವ್ ಹೆಡ್ ಇದು ಮಾದೇವಾಗೆ. ಒಂದಿಷ್ಟು ಕೂತ್ಕೊಂಡು ಕೆಲಸ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮದು ಐಡಿಯಾಸ್ ಎಲ್ಲ ಬಂದು ಇಲ್ಲಿ ಕಾಣಿಸ್ತಿದೆ, ನಿಮ್ಮ ಹಾರ್ಡ್ ವರ್ಕ್ ಕಾಣಿಸ್ತಿದೆ. ತುಂಬಾ ಖುಷಿ ಆಯಿತು. ಆ್ಯಂಡ್ ಧರ್ಮ ಆ ಥರ ಯೂಸ್ ಮಾಡ್ಕೊಂಡಿರೋದು ನಾನು ನೋಡಿಲ್ಲ. ಯಾವುದೇ ಸಿನಿಮಾಲಿ ಧರ್ಮನ ಈ ಥರ ಯೂಸ್ ಮಾಡ್ಕೊಂಡಿರೋದು ನೋಡಿಲ್ಲ. ಭಾಳ ಪ್ಲೆಸೆಂಟ್ ಆಗಿದೆ ಮನಸ್ಸಿಗೆ. ಒಂಥರ ನೋಡಿದಾಗ ಐ ಫೆಲ್ಟ್ ನೋಡಬೇಕು, ಇನ್ನೂ ನೋಡಬೇಕು, ಚೆನ್ನಾಗಿದೆ ಅದೇ ಥರ. ಆ್ಯಂಡ್ ಅಫ್ಕೋರ್ಸ್ ನೀವು ಚಿನ್ಮಯ್ಯನು ತುಂಬ ಚೆನ್ನಾಗಿ ಮಾಡಿದ್ದೇನೆ. ಆ್ಯಂಡ್ DI ಎಲ್ಲಿ ಮಾಡಿಸಿದ್ರಿ, ಚೆನ್ನಾಗಿ ಮಾಡಿದ್ದಾರೆ. DI ಕಲರ್ ಟೋನು ಟಿಂಟ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಸ್ ಸರ್, ತುಂಬ ಚೆನ್ನಾಗಿದೆ ಸರ್, ವೆರಿ ನೈಸ್. ಎಸ್ ಹೌ ಕ್ಯಾಮ್ರಾಮನ್. ಆ್ಯಂಡ್ ನಿಮಗೋಸ್ಕರ ಎಷ್ಟು ಜನ ಇವತ್ತು ಇಲ್ಲಿ ಬಂದಿದ್ದಾರೆ ನೋಡಿ, ನನಗೆ ಖುಷಿ ಆಯಿತು. ಅಫ್ಕೋರ್ಸ್ ನೀವು ಇದು ಕಾಣಿಸ್ಕೊಂಡಾಗ, ಫೇಸ್ ಕಾಣಿಸ್ಕೊಂಡಾಗ ಆ್ಯಕ್ಚುಲಿ ಮೈ ವೈಫ್ ವಾಸ್ ವಿಸಿಲಿಂಗ್ ಫಾರ್ ಯು, ಚೇರಿಂಗ್ ಫಾರ್ ಯು. ಬಿಕಾಸ್ ನಮಗೆಲ್ಲ ಏನು ಅಂದರೆ ನನ್ನ ಧರ್ಮ ಆ್ಯಕ್ಚುಲಿ ಏನು ಅಂದರೆ ಇನ್ನು ನೆಕ್ಸ್ಟು ನೀವು ಬರ್ತಾ ಇರಬೇಕು, ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತೇಳಿ. ಹಿ ಹ್ಯಾಸ್ ಆಲ್ ದ ಪೊಟೆನ್ಷಿಯಲ್ ಟು ಬಿ ಅ ಬಿಗ್ ಸ್ಟಾರ್ ಹಿಯರ್. ಆ್ಯಂಡ್ ಅಫ್ಕೋರ್ಸ್ ಕರ್ನಾಟಕ ಜನತೆ, ನಮ್ಮ ಕನ್ನಡ ಜನ ಯಾವತ್ತೂ ಒಳ್ಳೆ ಸಿನಿಮಾ ಮಾಡಿದಾಗ ಯಾರು ಬೀಟ್ ಎನಿಬಡಿ, ಯಾರೇ ಒಳ್ಳೆ ಸಿನಿಮಾ ಮಾಡಿದ್ರು ಖಂಡಿತ ನೋಡ್ತಾರೆ ಅನ್ನೋದಕ್ಕೆ ಮಾದೇವನೇ ಸಾಕ್ಷಿ ಅಂತ ತಗೋಬಹುದು. ಬಿಕಾಸ್ ಮಾದೇವ ಸಿನಿಮಾ ಫಸ್ಟ್ ಡೇ ಇನ್ಫ್ಯಾಕ್ಟ್ ನಾನು ಯಾರಿಗೂ ಕಾಲ್ ಮಾಡಿರಲಿಲ್ಲ, ನಮ್ಮ ಫ್ಯಾನ್ಸ್ಗಾಗಲಿ ಯಾರಿಗೂ ಕಾಲೇ ಮಾಡಿರಲಿಲ್ಲ. ಬಿಕಾಸ್ ನನ್ನ ನಂಬಿಕೆ ಇತ್ತು ಸಿನಿಮಾ ಚೆನ್ನಾಗಿದೆ ಅಂತೇಳಿ. ಫಸ್ಟ್ ವೀಕ್ಗಿಂತ ಸೆಕೆಂಡ್ ವೀಕ್ ಕಲೆಕ್ಷನ್ ಜಾಸ್ತಿ ಆಯಿತು. ಅದೇ ಥರ ಏನಕ್ಕೆ ಅಂದರೆ ಬಿಕಾಸ್ ನನ್ನ ಸಿನಿಮಾ ಮೇಲೆ ನಂಬಿಕೆ ಇತ್ತು. ನನಗೆ ಎಲ್ಲೋ ಒಂದು ಕಡೆ ಇಲ್ಲಿ ನೋಡಿದಾಗ ಈ ಸಿನಿಮಾ ಒಂದು ಫುಲ್ ಏನು ಟೀಸರ್ ನೋಡಿದಾಗ ನನಗೆಲ್ಲೋ ಒಂದು ಕಡೆ ಮಾದೇವದ ಒಂದು ಇನ್ಸ್ಟಿಂಕ್ಟ್ಸ್ ಬಂತು, ಗೊತ್ತಾ ನನಗೆ ಚೆನ್ನಾಗಿದೆ ಸಿನಿಮಾ ಅಂತೇಳಿ. ಅದೇ ಥರದ್ದು ಬಂತು. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಆ್ಯಂಡ್ ಇಡೀ ಕರ್ನಾಟಕ ಜನತೆ ಇವ್ರಿಗೆ ಆಶೀರ್ವಾದ ಮಾಡಲಿ. ಆ್ಯಂಡ್ ತಂದೆ ತಾಯಿ ಆಶೀರ್ವಾದ ಖಂಡಿತ ಇದ್ದೇ ಇದೆ. ಆ್ಯಂಡ್ ಅಫ್ಕೋರ್ಸ್ ಯುವರ್ ಸಿಸ್ಟರ್ ಆ್ಯಂಡ್ ಯುವರ್ ಹ್ಯೂಮನ್ ಬೀಯಿಂಗ್, ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್.
ಆ್ಯಂಡ್ ಆಲ್ ದ ಬೆಸ್ಟ್ ಟು ಯು ಆ್ಯಂಡ್ ಯುವರ್ ಕರಿಯರ್. ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ತಮ್ಮ ಅವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ನಮ್ಮ ನವೀನ್ ಅವರಾಗಲಿ, ಅನುಷ್ ಅವರಾಗಲಿ, ಆ್ಯಂಡ್ ಶಿಶಿರ್ ಅವರಾಗಲಿ, ಆ್ಯಂಡ್ ಸಿರಿ ಅವರಾಗಲಿ, ಐಶ್ವರ್ಯ ಅವರಾಗಲಿ, ಆ್ಯಂಡ್ ಭಾಳಷ್ಟು ಜನ ಐ ಅಭಿ ಸಾರಿ ಆ್ಯಂಡ್ ತುಂಬ ಜನ ನನಗೆ ನಿಮ್ಮನ್ನು ವಿಶ್ ಮಾಡೋಕ್ಕೆ ಬಂದಿದ್ದಾರೆ. ಆ್ಯಂಡ್ ಹೆಸರು ಹೇಳಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಪ್ಪ ಇವನು ಒಳ್ಳೆ, ಬಿಕಾಸ್ ನಾನು ಈ ಹುಡುಗನ ಬಗ್ಗೆನೂ ಹೇಳಬೇಕು. ಬಲರಾಮ ಅಲ್ಲಿ ಆ್ಯಕ್ಟ್ ಮಾಡಿದ್ದಾನೆ, ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾನೆ. ಮುಂದೆ ಬಲರಾಮ ನೋಡಿದಾಗ ಗೊತ್ತಾಗತ್ತೆ. ಆ್ಯಂಡ್ ಅವ್ರ ತಾಯಿನೂ ಪಾಪ ಯಾವಾಗಲೂ ಜೊತೆಲಿರ್ತಾರೆ. ತಾಯಿ ಇವಾಗ ಹೆಂಗೆ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಸಪೋರ್ಟ್ ಮಾಡ್ತಿದ್ದಾರೆ, ಈ ಹುಡುಗನು ಅದೇ ಥರ ಸಪೋರ್ಟ್ ಮಾಡ್ತಿದ್ದಾರೆ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಜೈ ಕರ್ನಾಟಕ. ಧನ್ಯವಾದಗಳು. Congratulations, Dharma. Dharma is always like our younger ತಮ್ಮನ ಥರ. ಧರ್ಮ ಆಲ್ವೇಸ್ ಇಷ್ಟು ಒಳ್ಳೆ ಒಂದು ಪ್ರಾಜೆಕ್ಟ್, ಅದು 25th ಮೂವಿ ಮಾಡ್ತಿದ್ದೀರಾ ಅಂದರೆ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನಯನ ಮನೋಹರ ಆ ಹೆಸರಲ್ಲೇ ಒಂದಷ್ಟು ಒಂದು ಒಂದು ಸೂದಿಂಗ್ ಫೀಲಿಂಗ್ ಇದೆ. ಈವನ್ ಟೀಸರ್ ತುಂಬ ಚೆನ್ನಾಗಿದೆ ಸರ್, ನನಗೆ ತುಂಬ ಇಷ್ಟ ಆಯಿತು. ಅಂದರೆ 25th ಸಿನಿಮಾ ಅಂದರೆ ಹಿಂಗಿರಬೇಕು ಅಂತ ಒಂದು ಫೀಲಲ್ಲಿ ಐ ಜಸ್ಟ್ ಎಂಜಾಯ್ಡ್. ಆ ಒಂದು ಅಟ್ಮಾಸ್ಫಿಯರ್ ಆಗಲಿ, ಲೊಕೇಶನ್ಸ್ ಆಗಲಿ, ಹೋಲ್ ಸಿನಿಮಾ ಹಿಂಗೆ ಫೀಲ್ ಗುಡ್ ಥರ ಇರುತ್ತೆ ಅಂತಲೇ ಅನ್ಕೋತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಧರ್ಮ.